ಸಚಿವರುಗಳಿಗೆ ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿ 28 ಕ್ಷೇತ್ರಗಳಿಗೂ ಒಬ್ಬೊಬ್ಬ ಸಚಿವರಿಗೆ ಉಸ್ತುವಾರಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಅತಿ ದೊಡ್ಡ ನಂಬಿಕೆ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳನ್ನು ತಂದುಕೊಡುವ ರಾಜ್ಯಗಳಲ್ಲಿ ಕರ್ನಾಟಕ ಒಂದು. ಕಳೆದ ಬಾರಿ 2019ರಲ್ಲಿ ಒಂದೇ ಸ್ಥಾನವನ್ನ ಗೆದ್ದಿರಬಹುದು, ಆದ್ರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 135 ಗೆದ್ದವ್ರೆ. ಹೆಚ್ಚು ಕಡಿಮೆ ಇವ್ರ ಬೆಂಬಲ ಅನ್ಕೊಂಡು 138, 39, 40 ಜನ ಬಲ ಕಾಂಗ್ರೆಸ್ಗಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಉತ್ತಮ ರಿಸಲ್ಟ್ ಅನ್ನ ಪಡೆದುಕೊಳ್ಳಬಹುದು ಅನ್ನೋ ನಂಬಿಕೆ ಕಾಂಗ್ರೆಸ್ಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರ ಕೈಗೆ ಬ್ಯಾಟು ಬಾಲ್ ಕೊಟ್ಬಿಟ್ಟು DK ಶಿವಕುಮಾರ್ ಅವ್ರ ಕೈಗೂ ಕೊಟ್ಬಿಟ್ಟು ಹೋಗಿ ಕಳಿಸಿ ನಿಮ್ಮ ಪ್ಲೇಯರ್ಗಳನ್ನ ಅದು ಯಾರು ಬಿಗ್ ಹಿಟ್ ಹೊಡಿತಾರೆ ನೋಡೇ ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ಗುಡ್ ಸ್ಕೋರ್ ಮಾಡಬಹುದು ಕಾಂಗ್ರೆಸ್ ಅನ್ನೋ ನಂಬಿಕೆ. ಇದೇ ಕಾರಣಕ್ಕೆ ಚುನಾವಣೆಯನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿರುವಂತಹ ಹೈಕಮಾಂಡ್ ಕೇವಲ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಮಾತ್ರ ಕೊಟ್ಟಿಲ್ಲ, ಸಚಿವರುಗಳಿಗೂ ಕೊಟ್ಟವ್ರೆ. ಏನ್ ಸುಮ್ನೆ ಮಿನಿಸ್ಟರ್ ಪೋಸ್ಟ್ ಕೊಡಿ ಅಂದ್ರೆ ಎಲ್ಲ ಸೈನ್ ಮಾಡ್ಕೊಂಡು ಸರ್ಕಾರಿ ಕಾರಲ್ಲಿ ಸುತ್ತಾಡ್ಕೊಂಡು ಮಿನಿಸ್ಟರ್ಗಿರಿ ಮಾಡೋದಲ್ಲ, ಲೋಕಸಭೆನ ಗೆಲ್ಲಿಸ್ಬಿಟ್ಟು ತೋರಿಸಿ ಅನ್ನೋ ಲೆಕ್ಕಾಚಾರದಲ್ಲಿ. ಹೀಗಾಗಿ ಎಲ್ಲಾ 28 ಲೋಕಸಭಾ ಕ್ಷೇತ್ರಗಳಿಗೆ ಕೂಡ 28 ಸಚಿವರುಗಳನ್ನ ವೀಕ್ಷಕರನ್ನಾಗಿ ನೇಮಿಸಿ ಕಂಪ್ಲೀಟ್ ಗ್ರೌಂಡ್ ವರ್ಕ್ ನೀವೇ ಮಾಡಬೇಕು. ಕಾರ್ ಬಿಟ್ಟು ಹೊರಗೆ ಬರಬೇಕು, 4 ಗೋಡೆ ಮಧ್ಯೆ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡೋದ್ ಬಿಟ್ಟು ಹೊರಗೆ ಬರಬೇಕು. ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲೇ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಪ್ರೂವ್ ಮಾಡಬೇಕು. ಈಗ ಡೆಲ್ಲಿಗೂ ಬರಕ್ ಹೇಳವ್ರೆ, ಡೆಲ್ಲಿಗೆ ಕೂಡ 28 ಸಚಿವರು ಹೋಗ್ಬೇಕಾದ್ರೆ ಯಾವೆಲ್ಲ ಸಚಿವರುಗಳಿಗೆ ಸಂಯೋಜಕರ ಜವಾಬ್ದಾರಿಯನ್ನು ಕೊಟ್ಟವ್ರೆ, ಯಾವ್ಯಾವ ಸಚಿವರಿಗೆ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಟ್ಟವ್ರೆ ಖಂಡಿತವಾಗ್ಲೂ ನೋಡ್ಲೇಬೇಕು. ಮೊದಲನೇದಾಗಿ ಚಿಕ್ಕೋಡಿ ಸಚಿವರಾದಂಥ HK ಪಾಟೀಲ್ ಅವರು ಚಿಕ್ಕೋಡಿಯನ್ನ ಗೆಲ್ಲಿಸುವ ಹೊಣೆಗಾರಿಕೆಯನ್ನ ಹೊಂದ್ಕೊಳ್ಬೇಕು. ಇನ್ನು ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಪೋರ್ಟು ಬೇಕು ಬೆಳಗಾವಿಲಿ. ಈಗ ಸತೀಶ್ ಜಾರಕಿಹೊಳಿ ಅವರು ಈ ಜವಾಬ್ದಾರಿ ನಿಭಾಯಿಸಬೇಕು. ಚುನಾವಣೆ ಇದು ಜಿಲ್ಲಾ ಉಸ್ತುವಾರಿ ಅಲ್ಲ, ಚುನಾವಣಾ ಉಸ್ತುವಾರಿ ಇದು. ಇನ್ನು ಬಾಗಲಕೋಟೆ RB ತಿಮ್ಮಾಪುರ, ವಿಜಯಪುರ MP ಪಾಟೀಲ್, ಕಲಬುರಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಲಬುರಗಿಯನ್ನು ಗೆಲ್ಸ್ಕೊಳ್ಬೇಕಾಗಿರೋ ಜವಾಬ್ದಾರಿ. ರಾಯಚೂರು NS ಬೋಸರಾಜು, ಬೀದರ್ ಈಶ್ವರ್ ಖಂಡ್ರೆ, ಕೊಪ್ಪಳ ಶಿವರಾಜ್ ತಂಗಡಗಿ, ಬಳ್ಳಾರಿ B ನಾಗೇಂದ್ರ, ಹಾವೇರಿ ಶಿವಾನಂದ ಪಾಟೀಲ, ಧಾರವಾಡ ಸಂತೋಷ್ ಲಾಡ್ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿ. ಧಾರವಾಡದಲ್ಲಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಸ್ಕೋಬೇಕು. ಇನ್ನು ಉತ್ತರ ಕನ್ನಡ ಸಚಿವರಾಗಿರುವಂತ ಮಂಕಾಳ್ ಸುಬ್ಬವೈದ್ಯ ಅವರು ಮಿನಿಸ್ಟರ್ ಆದ್ರು, ಆಮೇಲೆ ಯಾಕೋ ಫುಲ್ ಸೈಲೆಂಟ್ ಅಪ್ಪ, ಎಲ್ಲೂ ಏನು ಸುದ್ದಿನೇ ಇಲ್ಲ ಮಂಕಾಳ್ ಸುಬ್ಬವೈದ್ಯ ಅವರು. ಹೀಗಾಗಿ ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆ ನಿಂತರು ಅಥವಾ ಯಾವುದೇ ಹೆಗಡೆ ನಿಂತರು ಅಥವಾ ಇನ್ಯಾರೇ BJPಯಿಂದ ನಿಂತರು ಅಥವಾ JDS ಮೈತ್ರಿಯಿಂದ ಇನ್ಯಾರು ನಿಂತ್ಕೊಂಡ್ರು, ಕಾಂಗ್ರೆಸ್ ಇಂದ ಗೆಲ್ಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಮಂಕಾಳ ಸುಬ್ಬವೈದ್ಯ ಅವರ ಮೇಲಿದೆ. ಇನ್ನು ದಾವಣಗೆರೆ SS ಮಲ್ಲಿಕಾರ್ಜುನ್, ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ, ಉಡುಪಿ ಚಿಕ್ಕಮಗಳೂರಲ್ಲಿ KJ ಜಾರ್ಜ್, ಹಾಸನದಲ್ಲಿ KN ರಾಜಣ್ಣ, ದಕ್ಷಿಣ ಕನ್ನಡದಲ್ಲಿ ದಿನೇಶ್ ಗುಂಡೂರಾವ್, ಚಿತ್ರದುರ್ಗದಲ್ಲಿ D ಸುಧಾಕರ್, ಚಿಕ್ಕಬಳ್ಳಾಪುರ KH ಮುನಿಯಪ್ಪ, ತುಮಕೂರು G ಪರಮೇಶ್ವರ್, ಮಂಡ್ಯದಲ್ಲಿ N ಚಲುವರಾಯ ಸ್ವಾಮಿ ಅವ್ರಿಗೆ ಕೂಡ ಈ ಬಾರಿ ಅತಿ ಟಫ್ ಇರುವಂತ ಜವಾಬ್ದಾರಿ. ಮಂಡ್ಯ ಕುಮಾರಸ್ವಾಮಿ ಅವರೇ ನಿಂತ್ಕೋತಾರ, ಸುಮಲತಾ ಅವ್ರು ನಿಂತ್ಕೋತಾರ, ಯಾರು ನಿಂತ್ಕೋತಾರೆ ಅವೆಲ್ಲ ಬೇಕಾಗಿಲ್ಲ. ಕಾಂಗ್ರೆಸ್ ಇಂದ ನಿಂತವ್ರನ್ನ ಗೆಲ್ಲಿಸ್ಬೇಕಾದಂತ ಜವಾಬ್ದಾರಿ. ಯಾಕಂದ್ರೆ 2019ರಲ್ಲಿ ಮಂಡ್ಯ ಚುನಾವಣೆನ ಇಂಡಿಯಾ ನೋಡಿತ್ತು, ನಿಖಿಲ್ ಗೆಲ್ತಾರ ಸುಮಲತಾ ಅವ್ರು ಗೆಲ್ತಾರ ಅಂತ. ಹೀಗಾಗಿ ಈ ಬಾರಿ ಯಾರನ್ನ ಗೆಲ್ಲಿಸ್ತಾರೆ ಚಲುವರಾಯ ಸ್ವಾಮಿ ಅವ್ರಿಗೆ ಅತಿ ದೊಡ್ಡ ಜವಾಬ್ದಾರಿ. ಇನ್ನು ಮೈಸೂರು ಕೊಡಗು K ವೆಂಕಟೇಶ್, ಪಿರಿಯಾಪಟ್ಟಣ ಶಾಸಕರು ಹಾಗೆ ಸಚಿವರು K ವೆಂಕಟೇಶ್ ಅವ್ರಿಗೆ ಕೂಡ ಸಾಕಷ್ಟು ಜವಾಬ್ದಾರಿ ಇದೆ. ಇನ್ನು ಚಾಮರಾಜನಗರ HC ಮಾದೇವಪ್ಪ, ಬೆಂಗಳೂರು ಗ್ರಾಮಾಂತರ ಬೈರತಿ ಸುರೇಶ್, ಬೆಂಗಳೂರು ಉತ್ತರ ಕೃಷ್ಣ ಬೈರೇಗೌಡ, ಬೆಂಗಳೂರು ಕೇಂದ್ರ ಜಮೀರ್ ಅಹಮದ್ ಖಾನ್, ಇವರು ಒಂಚೂರು ಹೆಚ್ಚು ಕಡಿಮೆ ಏನೋ ರಿಸಲ್ಟ್ ಮಾಡ್ಕತಾರೆ ಅನ್ಸುತ್ತೆ. ಬೆಂಗಳೂರು ಕೇಂದ್ರ ಜಮೀರ್ ಅಹಮದ್ ಖಾನ್ ಹೋಗ್ಬಿಟ್ಟಲ್ಲಿ ತೆಲಂಗಾಣದಲ್ಲೇ ರಿಸಲ್ಟ್ ಮಾಡಿಸ್ಕೊಂಡ್ ಬಂದವ್ರೆ. ಆಮೇಲೆ ಬೆಂಗಳೂರಲ್ಲಿ ಈಸಿಯಾಗಿ ರಿಸಲ್ಟ್ ಮಾಡಬಹುದಾದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬೆಂಗಳೂರು ಕೇಂದ್ರ ಕೂಡ ಇದೆ ಅಂತ ಹೇಳಕ್ ಆಗ್ತಿದೆ. ಎಲ್ಲ ಒಂದ್ ಕಡೆ ಒಂಚೂರು ಮಾದೇವಪುರ, ಈ ಕಡೆ ರಾಜಾಜಿನಗರ ಒಂಚೂರು ನೋಡ್ಕೊಬಿಟ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಒಂಚೂರು ಅಷ್ಟೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೂಡ ಬೆಂಗಳೂರು ಕೇಂದ್ರ ರಿಸಲ್ಟ್ ಮಾಡ್ಕೊಳ್ಳೋ ಜವಾಬ್ದಾರಿ ಇದೆ. ಇನ್ನು ಬೆಂಗಳೂರು ದಕ್ಷಿಣ ರಾಮಲಿಂಗಾರೆಡ್ಡಿ ಮತ್ತು ಕೋಲಾರ ಡಾಕ್ಟರ್ MC ಸುಧಾಕರ್ ಇವರುಗಳು ಈ 28 ಕ್ಷೇತ್ರಗಳಲ್ಲಿ 28 ಸಚಿವರುಗಳಿಗೆ ತಮ್ಮವ್ರನ್ನ ಗೆಲ್ಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಇದೆ. ವೀಕ್ಷಕರ, ನಿಮ್ಮ ಪ್ರಕಾರ ಕಾಂಗ್ರೆಸ್ 28ರಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಬಹುದು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.